ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ನಾವು ಮೊನ್ನೆ ವಿಡಿಯೋದಲ್ಲಿ 2 ಪ್ರಾಣಾಯಾಮಗಳನ್ನು ಕಲಿತಿದ್ದೇವೆ. ಮೂಲ ಪ್ರಾಣಾಯಾಮ ಮತ್ತು ಸಚ್ಚಿನ್ಮಯ ಪ್ರಾಣಾಯಾಮ ಅಂತ ಹೇಳಿಬಿಟ್ಟು ಉಳಿದ 2 ಪ್ರಾಣಾಯಾಮಗಳನ್ನು ಈಗ ಅಭ್ಯಾಸ ಮಾಡೋಣಂತೆ ತೋರಿಸ್ಕೊಡ್ತೀನಿ ಅದು ಯಾವ್ದು ಅಂತ ಹೇಳಿಬಿಟ್ಟು. ಈ ಪ್ರಾಣಾಯಾಮಗಳಿಂದ ಗರ್ಭಿಣಿಯರಿಗೆ ತುಂಬ ಲಾಭ ಇದೆ. ಇದು ಹೆರಿಗೆ ಆದ ನಂತರ ಕೂಡ ಪ್ರಾಣಾಯಾಮಗಳನ್ನು ಮಾಡ್ಬೋದು. ಇವಾಗ ನಾನು ಮಾಡ್ತಾ ಇರೋದು ಚಿನ್ಮಯ ಪ್ರಾಣಾಯಾಮ ಅಂತ ಹೇಳಿಬಿಟ್ಟು. ಚಿನ್ಮಯ ಪ್ರಾಣಾಯಾಮಕ್ಕೆ ಮುದ್ರೆ ಯಾವುದು ಅಂತ ಹೇಳಿದರೆ ನೋಡಿ, ಈ ಥರ ಹೆಬ್ಬೆರಳು ಮತ್ತು ತೋರ ಬೆರಳಿನ ತುದಿಗಳು ಈ ಥರ ಕೂಡಿರುತ್ತೆ. ಈ 3 ಬೆರಳುಗಳು ಈ ಥರ ಜೊತೆಗಿರುತ್ತೆ. ಈ ಥರ ಇರುತ್ತೆ ಮುದ್ರೆ. ನೀವು ಕೆಲವೊಂದು ದೇವಸ್ಥಾನಗಳಲ್ಲಿ ದೇವಿ ನೋಡಿರಬೇಕು, ಇದೇ ಮುದ್ರಿನಲ್ಲಿ ಇರುತ್ತೆ. ಈ ಪ್ರಾಣಾಯಾಮ ಮಾಡೋದ್ರಿಂದ ಏನು ಲಾಭ ಅಂತ ಹೇಳಿದರೆ, ನಾಭಿಯ ಭಾಗದಿಂದ ಕೆಳಗಡೆ ಯಾವ್ಯಾವ ಅಂಗಾಂಗಗಳಿದೆ ಅದರಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಸರಿಯಾಗುತ್ತೆ ಈ ಪ್ರಾಣಾಯಾಮ ಮಾಡೋದ್ರಿಂದ. ಯಾವ ಗರ್ಭಿಣಿಯರಿಗೆ ವಜ್ರಾಸನದಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಇರುತ್ತೆ, ಅವರು ಕುರ್ಚಿನಲ್ಲಿ ಕೂತ್ಕೊಂಡ್ಬಿಟ್ಟು ಕೂಡ ಪ್ರಾಣಾಯಾಮಗಳನ್ನು ಮಾಡ್ಬೋದು. ಇದಕ್ಕೆ ಮುಖ್ಯವಾಗಿ ಏನಂತ ಹೇಳಿದ್ರೆ, ಉಸಿರಾಟದ ಹಂತಗಳು ಸರಿಯಾಗಿ ಮಾಡಬೇಕು, ಮುದ್ರೆಗಳನ್ನು ಸರಿಯಾಗಿ ಇಟ್ಕೋಬೇಕಾಗತ್ತೆ. ಹಾಗಿದ್ರೆ ಇವಾಗ ಮಾಡೋಣಂತೆ ಚಿನ್ಮಯ ಪ್ರಾಣಾಯಾಮ. ಇದರಲ್ಲೂ ಕೂಡ ಉಸಿರಾಟದ 4 ಹಂತಗಳಿರುತ್ತೆ. ಒಂದು ಉಸಿರನ್ನು ತಗೊಳ್ತೀವಿ, ಎಷ್ಟೊತ್ತು ಬೇಕು ಅಷ್ಟೊತ್ತು ಹಿಡಿದಿಟ್ಕೊಳ್ತೀವಿ, ನಂತರ ಉಸಿರನ್ನು ಹೊರಗಡೆ ಹಾಕ್ತೀವಿ, ಖಾಲಿ ಸ್ಥಿತಿನಲ್ಲಿ ಇರ್ತೀವಿ. ಇವಾಗ ಮಾಡೋಣ ಬರೀ. ಆಗಿದ್ರೆ ನೋಡಿ, ಒಂದು ಸೈಕಲ್ ಮಾಡಿ ತೋರಿಸ್ತೀನಿ ನಾನು. ನೋಡಿ, ಇದು ತುಂಬ ಸರಳವಾದ ಆಸನ ಆಗುತ್ತೆ. ಇಷ್ಟೇ, ಈ ಮುದ್ರೆ ಇಟ್ಕೊಂಡು ಪ್ರಾಣಾಯಾಮವನ್ನು ಮಾಡೋದು. ನಂತರ ಮುಂದಿನ ಪ್ರಾಣಾಯಾಮ ಉತ್ತಿಷ್ಟ ಪ್ರಾಣಾಯಾಮ ಅಂತೇಳಿ. ಉತ್ತಿಷ್ಟ ಪ್ರಾಣಾಯಾಮಕ್ಕೆ ಏನು ಮಾಡ್ತೀವಿ ಅಂತೇಳಿದರೆ, ಈ 4 ಬೆರಳುಗಳು ಈ ಥರ ಮುಷ್ಟಿ ಕಟ್ತೀವಿ. ಹೆಬ್ಬೆರಳು ಈ ಥರ ನೇರವಾಗಿರುತ್ತೆ. ಯಾರಿಗಾದ್ರೂ ಓಕೆ ಅಂತ ಕೊಡ್ತೀವಲ್ಲ, ಅದೇ ಮುದ್ರೆ ಇದು. ನೋಡಿ, ಈ ಥರ ಇಟ್ಕೊಂಡು ಇದನ್ನು ತೊಡೆಯ ಮಧ್ಯಭಾಗದಲ್ಲಿ ಇಟ್ಕೊಳ್ತೀವಿ. ಈ 4 ಪ್ರಾಣಾಯಾಮಗಳಿಗೂ ಅಷ್ಟೇ ಮುದ್ರೆಗಳನ್ನು ತೊಡೆಯ ಮಧ್ಯಭಾಗದಲ್ಲಿ ಇಟ್ಕೊಳ್ತೀವಿ. ಕೈಗಳು ನಮ್ಮ ಬಗ್ಗೆ ಟಚ್ ಆಗಿರುತ್ತೆ. ಈ ಥರ ಇದೊಂದು ಪ್ರಾಣಾಯಾಮನ ಮಾಡಿ ತೋರಿಸ್ತೀನಿ ಬನ್ನಿ. ಆಗಿದ್ರೆ ನೋಡಿದ್ರಲ್ಲ ಉತ್ತಿಷ್ಟ ಪ್ರಾಣಾಯಾಮನ. ಈ ಪ್ರಾಣಾಯಾಮ ಮಾಡೋದ್ರಿಂದ ಏನು ಲಾಭಗಳು ಇದೆ ಅಂತ ಹೇಳಿದರೆ, ಯಾರಿಗೆ ತುಂಬ ಬೆನ್ನೋವು ಇರುತ್ತೆ, ಕೆಲವರಿಗೆ ತುಂಬ ಸಿವಿಯರ್ ಇರುತ್ತೆ, ಆ ಥರ ಬೆನ್ನೋವು ಕಡಿಮೆ ಆಗ್ತಾ ಬರುತ್ತೆ. ಈ ಗರ್ಭಿಣಿಯರಿಗೆ ಸಹಜವಾಗೇ ಬೆನ್ನೋವು ಬರ್ತಾ ಇರುತ್ತೆ. ಯಾಕಂದ್ರೆ ಹೊಟ್ಟೆ ಭಾರ ಎಲ್ಲ ಬೆನ್ನ ಮೇಲೆ ಬಿದ್ದಾಗ ಬೆನ್ನೋವು ಬರುತ್ತೆ. ಈ ಪ್ರಾಣಾಯಾಮ ಮಾಡೋದ್ರಿಂದ ಬೆನ್ನೋವು ಬರೋದಿಲ್ಲ. ಹಾಗೆ ಯಾರ್ಯಾರಿಗೆ ಸಿಸೇರಿಯನ್ ಆಗಿರುತ್ತೆ, ಪೋಸ್ಟ್ ಡೆಲಿವರಿ ಹೇಳ್ತಾ ಇದ್ದೀನಿ ನಾನು, ಯಾರ್ಯಾರಿಗೆ ಸಿಸೇರಿಯನ್ ಡೆಲಿವರಿ ಆಗಿರುತ್ತೆ ಅಥವಾ ನಾರ್ಮಲ್ ಆದರೂ ಕೂಡ ತುಂಬ ಬೆನ್ನೋವು ಸೊಂಟ ನೋವು ಬರ್ತಾ ಇದೆ ಅಂಥವ್ರು ಈ ಪ್ರಾಣಾಯಾಮವನ್ನು ಮಾಡಿದರೆ ಖಂಡಿತವಾಗೂ ಈ ಬೆನ್ನು ಸೊಂಟ ನೋವು ಹೋಗುತ್ತೆ. ಎಕ್ಸಾಂಪಲ್ ನಾನೇ ಹೇಳ್ತೀನಿ, ನಂದು 2 ಸಿಸೇರಿಯನ್ ಆಗಿರೋದು, ಆದರೂ ಕೂಡ ನನಗೆ ಇವತ್ತಿನವರೆಗೂ ಯಾವತ್ತೂ ಬೆನ್ನು ಅಂತ ನಾನು ಬಳಲಿಲ್ಲ. ಸೊ ಈ ಪ್ರಾಣಾಯಾಮ ಮಾಡೋದ್ರಿಂದ ಬೆನ್ನು ಖಂಡಿತವಾಗೂ ಬರೋದಿಲ್ಲ. ಇವಾಗ 2 ಪ್ರಾಣಾಯಾಮಗಳನ್ನು ಕಲ್ತ್ಕೊಂಡಿದ್ದೀವಿ. ಚಿನ್ಮಯ ಮತ್ತು ಉತ್ತಿಷ್ಟ ಪ್ರಾಣಾಯಾಮ. ಈ 4 ಹಿಂದೆ ಕಲ್ತಿರೋದು 2, ಈ 2 ಸೇರಿದ್ರೆ 4 ಪ್ರಾಣಾಯಾಮಗಳಾಗುತ್ತೆ. ಈ 4 ಪ್ರಾಣಾಯಾಮಗಳನ್ನು ಮಾಡಿದಾಗ ತುಂಬ ಬಾಡಿಯೆಲ್ಲ ಹೀಟಾಗಿರುತ್ತೆ. ಸೊ ಇದನ್ನು ಮತ್ತೆ ಸಮಸ್ಥಿತಿಗೆ ತರಬೇಕಾಗತ್ತೆ, ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ನೆನ್ನೇನು ಕಲ್ತ್ಕೊಂಡಿದ್ದೀವಿ, ಶೀತಲಿ ಪ್ರಾಣಾಯಾಮ. ಅದ್ರ ಜೊತೆಗೆ ಇವತ್ತು ಇನ್ನೊಂದು ಪ್ರಾಣಾಯಾಮನ ಕಲ್ತ್ಕೊಳ್ಳೋಣ. ಇದು ಶೀತಕಾರಿ ಪ್ರಾಣಾಯಾಮ ಅಂತ ಹೇಳ್ಬಿಟ್ಟು. ನೀವು ವಜ್ರಾಸನದಲ್ಲಿ ಬೇಕಿದ್ರೆ ಮಾಡ್ಬೋದು, ಅರ್ಧ ಪದ್ಮಾಸನದಲ್ಲಿ ಬೇಕಿದ್ರೆ ಮಾಡ್ಬೋದು. ಈ 4 ಪ್ರಾಣಾಯಾಮಗಳನ್ನು ವಜ್ರಾಸನಲ್ಲಿ ಕೂತು ಕಾಲು ನೋವಾಗಿರುತ್ತೆ ಕೆಲವರಿಗೆ. ಸೊ ಅರ್ಧ ಪದ್ಮಾಸನದಲ್ಲಿ ಕೂತ್ಕೊಳ್ಬೇಕಾಗತ್ತೆ. ನೋಡಿ, ಇದಕ್ಕೇನು ಮಾಡ್ತೀವಿ ಅಂತ ಹೇಳಿದ್ರೆ, ಬಾಯಿಂದ ಉಸಿರನ್ನು ತಗೊಳ್ತೀವಿ. ಅದು ಹಲ್ಲನ್ನೆಲ್ಲ ಕೂಡಿಸ್ಕೊಂಡು ಉಸಿರು ತಗೊಳ್ತಾ ಇದ್ವಿ ಶೀತಲಿನಲ್ಲಿ. ಶೀತಕಾರಿನಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಾಲ್ಗೆನೇ ಈ ಥರ ಸುರುಳಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಸುರುಳಿ ಮಾಡಿಕೊಂಡು ಅದ್ರ ಮಧ್ಯೆ ಉಸಿರನ್ನು ತಗೊಳ್ತೀವಿ. ತೋರಿಸ್ಕೊಡ್ತೀವಿ ನೋಡಿ. ಬಾಯಿಂದ ಉಸಿರನ್ನು ತಗೊಳ್ತೀವಿ, ಮೂಗಿಂದ ಉಸಿರನ್ನು ಹೊರಗಡೆ ಹಾಕ್ತೀವಿ. ನೋಡಿ, ಗಮನಿಸಬೇಕು ಏನಪ್ಪ ಅಂತ ಹೇಳಿದ್ರೆ, ಶೀತಲಿ ಮತ್ತು ಶೀತಕಾರಿ ಪ್ರಾಣಾಯಾಮಕ್ಕೆ ಉಸಿರನ್ನು ಹಿಡಿದಿಟ್ಕೊಳ್ಳೋದಿಲ್ಲ ಮತ್ತು ಖಾಲಿ ಸ್ಥಿತಿನಲ್ಲಿ ಇರೋದಿಲ್ಲ. ಇವೆರಡರಲ್ಲಿ ಏನಪ್ಪ ಅಂದರೆ ಉಸಿರನ್ನು ತಗೊಳ್ಳೋದು, ಉಸಿರನ್ನು ಬಿಡೋದು, ಇದೆರಡೇ ಕ್ರಿಯೆ ಇರುತ್ತೆ. ಇನ್ನು ಉಳಿದ ಪ್ರಾಣಾಯಾಮಗಳಲ್ಲಿ 4 ಹಂತಗಳನ್ನ ನಾವು ಬಳಸ್ತೀವಿ. ಸೊ ಎಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಯಾರ್ಯಾರಿಗೆ ಇನ್ನೂ ಕನ್ಫ್ಯೂಷನ್ಸ್ ಇದೆ, ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ ನನಗೆ ನನ್ನ ಮೊಬೈಲ್ ನಂಬರಿಗೆ ಕಾಲ್ ಮಾಡಿ ಕೂಡ
ಅದನ್ನು ನಿವಾರಣೆ ಮಾಡ್ಕೋಬೋದು. ಜೊತೆಗೆ ಆನ್ಲೈನ್ ಕೌನ್ಸಿಲಿಂಗ್ ಕೂಡ ಮಾಡ್ತಾ ಇದ್ದೀನಿ ನಾನು ಲ್ಯಾಕ್ಟೇಷನ್ ಮ್ಯಾನೇಜ್ಮೆಂಟ್ ಬಗ್ಗೆ, ಅದನ್ನು ಕೂಡ ಅದ್ರ ಲಾಭವನ್ನು ಕೂಡ ಪಡೆದುಕೊಳ್ಬಹುದು. ನಂತರ ಇದು ಯಾರ್ಯಾರಿಗೆ ಅವಶ್ಯಕತೆ ಇದೆ, ನಿಮಗೆ ಗರ್ಭಿಣಿ ಅಂತ ಯಾರು ಗೊತ್ತಾಗುತ್ತೆ ಅಥವಾ ಡೆಲಿವರಿ ಆಗಿರೋಂಥ ಮಹಿಳೆಯರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಈ ಪ್ರಾಣಾಯಾಮಗಳ ಲಾಭವನ್ನು ಪಡೆದುಕೊಳ್ಳಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿದ್ರೆ ಬರುವಂಥ ವಿಡಿಯೋಗಳು ಅತಿ ಕಡಿಮೆ ಸಮಯದಲ್ಲಿ ತಮ್ಮೆಲ್ಲರಿಗೂ ತಲುಪುತ್ತೆ. ಹಾಗಿದ್ರೆ ಮುಂದಿನ ಒಂದು ವಿಚಾರ ಬರೋ ತನಕನೂ ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.